ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬೇಳೆ ಒಬ್ಬಟ್ಟು. ಬೇಳೆ ಒಬ್ಬಟ್ಟು ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳ್ರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ವಿಧಾನದಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ, ಹತ್ತಿ ಅಷ್ಟೇ ಮೃದುವಾಗಿ ಬರುತ್ತೆ. ಆಮೇಲೆ ನಮಗೆ ಒಬ್ಬಟ್ಟು ಬರಲ್ಲ ಅನ್ನೋರು ಸಹ ತುಂಬಾ ಚೆನ್ನಾಗಿ ಒಬ್ಬಟ್ಟು ಮಾಡ್ಕೋಬೋದು. ಹತ್ತಿ ಅಷ್ಟೇ ಮೃದುವಾಗಿರುತ್ತೆ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರ ಮನೇಲೂ ಒಬ್ಬಟ್ಟು ಮಾಡೇ ಮಾಡ್ತೀವಿ. ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ. ರೆಸಿಪಿ ನೋಡೋಣ ಬನ್ನಿ. ನೋಡಿ, ಅರ್ಧ ಕೆ.ಜಿ. ಬೇಳೆಯನ್ನು ತೊಗೊಂಡಿದ್ದೀನಿ. ಬೇಳೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು 2-3 ಸಾರಿ ಚೆನ್ನಾಗಿ ತೊಳೆದುಕೊಳ್ಳೋಣ. ಏಕೆಂದರೆ ಬೇಳೆಯಲ್ಲಿ ಜಾಸ್ತಿ ಡಸ್ಟ್ ಇರುತ್ತೆ. ಸೊ ಅದರಿಂದ ಒಂದು 2-3 ಸಾರಿ ಚೆನ್ನಾಗಿ ತೊಳೆದುಕೊಳ್ಳೋಣ ಬೇಳೆ. ಈಗ ತೊಳೆದಿರೋ ಅಂತಹ ಬೇಳೆಯನ್ನು ಡೈರೆಕ್ಟಾಗಿ ನಾನು ಕುಕ್ಕರಲ್ಲೇ ಬೇಯಿಸ್ತೀನಿ. ಪಾತ್ರೆಯಲ್ಲೂ ಬೇಯಿಸ್ಕೊಳೋರು ಈ ವಿಧಾನದಲ್ಲಿ ಬೇಯಿಸ್ಕೊಬೋದು. ಕುಕ್ಕರಲ್ಲಿ ಯಾವ ರೀತಿ ಬೇಯಿಸ್ಬೇಕಾದ್ರೆ, ಹಾಕ್ಬಿಟ್ಟು ಬೇಳೆಯನ್ನು ಒಂದೇ ಒಂದು ವಿಷಲು, ಅದು ನಾವು ಪ್ರೆಷರು ಹೋಗಲಿ ತಣ್ಣಗಾಗಲಿ ಅನ್ನೋ ರೀತಿ ಬಿಡಬಾರ್ದು. ವಿಶಿಲ್ ಬಂದಿದ್ದ ತಕ್ಷಣವೇ ಪೂರ್ತಿ ಏನೈತೆ ಪ್ರೆಷರನ್ನು ಓಪನ್ ಮಾಡಿ ನಾವು ಬೇಳೆಯನ್ನು ಬಸ್ಕೋಬೇಕಾಗುತ್ತೆ. ಒಂದೇ ಒಂದು ವಿಷಲ್ ಹಾಕ್ಸ್ಕೊಳ್ರಿ, ಕರೆಕ್ಟಾಗಿ ಹದವಾಗಿ ಬೇಯುತ್ತೆ. ಈಗ ಬೇಳೆ ಬೇಯಲಿ. ಅರ್ಧ ಕೆ.ಜಿ. ತೊಗರಿಬೇಳೆಗೆ ಅರ್ಧ ಕೆ.ಜಿ. ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ. ಸಮ ಪ್ರಮಾಣದಲ್ಲೇ ತೊಗೊತಾ ಇದ್ದೀನಿ. ಫಸ್ಟು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳೋಣ. ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಯಾವ ರೀತಿ ಕಲಿಸ್ಬೇಕಂದ್ರೆ ಸಾಫ್ಟಾಗಿ ಮೃದುವಾಗಿರಬೇಕು. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಒಂದೇ ಸಾರಿ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ. ಸ್ವಲ್ಪ ನೋಡಿ ನೀರನ್ನು ಹಾಕ್ಕೊಂಡು ಈ ರೀತಿ ನಾದ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು. ನಾನಿಲ್ಲಿ ಭಾಗ್ಯಲಕ್ಷ್ಮಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಆದಷ್ಟು ಒಬ್ಬಟ್ಟುಗಳಿಗೆಲ್ಲ ಭಾಗ್ಯಲಕ್ಷ್ಮಿ ಮೈದಾ ಹಿಟ್ಟು ತೊಗೊಂಡ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದರಿಂದ ನಾನು ಅದನ್ನೇ ತೊಗೊತೀನಿ. ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನೇ ನೀವು ಬಳಸ್ಕೋಬೋದು. ಸೊ ನೋಡಿ, ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಸ್ವಲ್ಪನೇ ಎಣ್ಣೆ ಹಾಕಿ ನಾದ್ಕೋಬೇಕು. ಹಿಟ್ಟನ್ನು ಕೈಯಿಂದ ಈ ರೀತಿ ನಾದ್ಕೊಂಡ್ರೆ ಹಿಟ್ಟು ಸಾಫ್ಟಾಗಿ ಬರುತ್ತೆ ಮತ್ತು ಒಬ್ಬಟ್ಟು ಸಹ ಮೃದುವಾಗಿ ಬರುತ್ತೆ. ಈ ರೀತಿ ನಾದ್ಕೊಂಡಿದ್ದಾದಮೇಲೆ ಮೇಲೆ ಇನ್ನು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ನೋಡಿ ಈ ರೀತಿ ಕಿವುಚ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ಚೆನ್ನಾಗಿ ನೆನ್ಕೊಳ್ಳಿ ಹಿಟ್ಟು. ನಾವೇನು ಕಣಕ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಈ ಹದದಲ್ಲಿ ಕಲಿಸ್ಕೊಳ್ಳಿ ಹಿಟ್ಟು. ಚಪಾತಿ ಹಿಟ್ಟಕ್ಕಿಂತ ಇನ್ನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ. ನೋಡಿ ಈ ರೀತಿ ತೆಳ್ಳಗೆ ಕಲಸಿರೋಂಥ ಹಿಟ್ಟನ್ನು ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ, ಗಾಳಿ ಹೋಗದೆ ಇರೋ ರೀತಿ. ನೋಡಿ, ಈಗ ಬೇಳೆ ಒಂದೇ ಒಂದು ವಿಷಲ್ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಆದಷ್ಟು ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ, ಸ್ವಲ್ಪ ರಸಮ್ಗೂ ಆಗುತ್ತೆ. ಸೊ ಅದರಿಂದ ಬೇಳೆ ಬೇಯಿಸಿರೋಂತಹ ನೀರನ್ನು ನೀವು ಚೆಲ್ಲಲಿಕ್ಕೆ ಹೋಗಬೇಡಿ, ರಸಮ್ ಮಾಡ್ಕೋಬೋದು. ಮುಂದಿನ ವೀಡಿಯೋದಲ್ಲಿ ಒಬ್ಬಟ್ಟು ರಸಮ್ ಯಾವ ರೀತಿ ಮಾಡೋದು ಅನ್ನೋದು ಸಹ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಈಗ ನೋಡಿ, ಬೇಳೆಯನ್ನು ಬಸ್ಬಿಟ್ಟು ಬಿಟ್ಬಿಡೋಣ. 1-2 ಸೆಕೆಂಡ್ ಚೆನ್ನಾಗಿ ನೀರು ಸೋರಿದಾದ್ಮೇಲೆ ಆ ಬೇಳೆ ಬೇಯಿಸಿರೋಂತಹ ಕುಕ್ಕರ್ಗೆ ಹಾಕ್ಕೊಂಡು ಅರ್ಧ ಕೆ.ಜಿ. ಬೇಳೆಗೆ ಅರ್ಧ ಕೆ.ಜಿ. ನಾನು ಬೆಲ್ಲ ತೊಗೊತಾ ಇದ್ದೀನಿ. ಸ್ವಲ್ಪ ಕಮ್ಮಿ ಅಂದರೆ ಒಂದು 50 ಗ್ರಾಮ್ ಹಂಗೆ ಕಮ್ಮಿ ಹಾಕ್ಕೊಳೋರು ಹಾಕ್ಕೊಳ್ಬೋದು. ಸೊ ತೆಂಗಿನಕಾಯಿ ತುರಿ, ಹಾಗೆಯೇ ಒಂದು 4-5 ಏಲಕ್ಕಿ, ಇದಿಷ್ಟನ್ನು ಹಾಕ್ಕೊಂಡು ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಬೆಲ್ಲ ಚೆನ್ನಾಗಿ ಕರಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಡೋಣ. ಸೊ ನೋಡಿ, ಈ ರೀತಿ ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು. ಈ ರೀತಿ ಅಲ್ಲಿವರೆಗೂ ಒಂದು 5 ನಿಮಿಷ ತಗೊಳ್ಳುತ್ತೆ. ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಈಗ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಈ ಹದದಲ್ಲಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ. ಕಣಕ ಚೆನ್ನಾಗಿದ್ರೇ ಒಬ್ಬಟ್ಟು ಚೆನ್ನಾಗಿ ಬರೋದು. ಈ ಹದದಲ್ಲಿ ನೀವು ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಸೊ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಹಿಟ್ಟನ್ನು. ನೋಡಿ, ಈ ರೀತಿ ನುಣ್ಣಗಿರಬೇಕು ಹಿಟ್ಟು ಮತ್ತು ಸಾಫ್ಟಾಗಿರಬೇಕು. ಗಟ್ಟಿನೇ ಇರಬಾರ್ದು, ಸಾಫ್ಟಾಗೂ ಇರಬಾರ್ದು. ಈ ಹದದಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ನಾನೀಗ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಒಬ್ಬಟ್ಟನ್ನು ತಟ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ನೋಡಿ ಈ ರೀತಿ ಮೈದಾ ಹಿಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ನಾದಿದ್ನಲ್ಲ, ಸಾಫ್ಟಾಗಿದೆ. ಸ್ವಲ್ಪ ಮೈದಾ ಹಿಟ್ಟನ್ನು ತೊಗೊಂಡು, ಸ್ವಲ್ಪ ಅನ್ನೋದಕ್ಕಿಂತ ನಾವು ಒಬ್ಬಟ್ಟು ಹೂರಣ ಎಷ್ಟು ತೊಗೊತೀವೋ ಅದರಲ್ಲಿ ಅರ್ಧ ಭಾಗದಷ್ಟು ಮೈದಾ ತೊಗೋಬೇಕಾಗುತ್ತೆ. ಸೊ ನೋಡಿ, ಇಷ್ಟು ದಪ್ಪ ನಾನು ಒಬ್ಬಟ್ಟು ಬೇಳೆ ಹೂರಣವನ್ನು ತೊಗೊಂಡಿದ್ದೀನಿ. ಆ ಹೂರಣನೂ ಸಹ ಪರ್ಫೆಕ್ಟಾಗಿ ಬಂದಿದೆ. ಸೊ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು
ಒಬ್ಬಟ್ಟನ್ನು ತಟ್ಕೊಳ್ಳೋಣ. ಕೆಲವರು ಜಾಸ್ತಿ ದೊಡ್ಡದು ಮಾಡ್ತಾರೆ, ಕೆಲವರು ಸಣ್ಣ ಮಾಡ್ತಾರೆ ಒಬ್ಬಟ್ಟು. ನೋಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ಒಬ್ಬಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ಮೇಣದ ಕವರಲ್ಲಿ ಕೈಯಲ್ಲೇ ತಟ್ಕೊಬೋದು, ಇಲ್ಲಾಂದರೆ ಮೇಲೆ ಒಂದು ಕವರ್ ಹಾಕಿ ಆ ಥರನೂ ಮಾಡ್ತಾರೆ. ಕೆಲವರು ನಟಿಸಿ ಮಾಡ್ತಾರೆ ಚಪಾತಿ ಥರ. ನಿಮ್ಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಮಾಡ್ಕೊಳ್ಬೋದು. ನೋಡಿ ಈಗ ಈ ರೀತಿ ದೊಡ್ಡದಾಗಿ ಅಂದರೆ ಒಂದು ಮೀಡಿಯಮ್ ಸೈಜಾಗಿ ನಾನು ಒಬ್ಬಟ್ಟನ್ನು ತಟ್ಕೊಂಡಿದ್ದೀನಿ. ಮೊದಲೇ ನಾವು ತವವನ್ನು ಬಿಸಿ ಮಾಡೋಕ್ಕೆ ಇಟ್ಬಿಡಬೇಕು. ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಬಿಟ್ಟು ತವ ಚೆನ್ನಾಗಿ ಬಿಸಿ ಆಗಿರಬೇಕು. ಬಿಸಿ ಆಗಿರೋಂತಹ ತವದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಈಗ ರೆಡಿಯಾಗಿರೋಂತಹ ಒಬ್ಬಟ್ಟನ್ನು ಹಾಕ್ಕೊಳ್ಳೋಣ. ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ನೀವು ಏನು ಬೇಕೋ ಹಾಕ್ಕೊಳ್ಬೋದು, ನಿಮ್ಮ ಆಪ್ಷನಲ್ಲು. ಸೊ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡೆ ಒಬ್ಬಟ್ಟನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಈ ರೀತಿ ಬೆಂದಿರಬೇಕು. ಸೊ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಬ್ಬಟ್ಟು ಜಾಸ್ತಿ ಸೀದೋಗ್ಬಿಡುತ್ತೆ. ಸೊ ಅದರಿಂದ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡಲ್ಲಿ ನಾವು ಒಬ್ಬಟ್ಟು ಬೇಯಿಸ್ಕೊಂಡು ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಸೇರಿಸ್ಕೊಳ್ಬೋದು. ಸುಲಭ ಅಂದರೆ ಸುಲಭ ವಿಧಾನದಲ್ಲೇ ಮಾಡ್ಕೊಳ್ಬೋದು. ಸೊ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡೋರು ಈ ರೀತಿ ಒಬ್ಬಟ್ಟು ಮಾಡ್ಕೊಳ್ಳಿ. ಯಾರಿಗೆ ಒಬ್ಬಟ್ಟು ಮಾಡೋದಕ್ಕೆ ಬರಲ್ಲ ಅಂತಾರೋ ಎಲ್ಲರೂ ಈಸಿಯಾಗಿ ಮಾಡ್ಕೊಬೋದು ಈ ಮೆಥಡಲ್ಲಿ ಮಾಡಿಕೊಂಡ್ರೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಒಬ್ಬಟ್ಟು ರೆಡಿ ಆಯಿತು. ಸೊ ಓಕೆ ಫ್ರೆಂಡ್ಸ್, ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಹತ್ತಿ ಅಷ್ಟೇ ಮೃದುವಾಗಿದೆ ಒಬ್ಬಟ್ಟು. ಅದು ಒಬ್ಬಟ್ಟು ಬಿಸಿ ಕಮ್ಮಿ ಆದ್ರೂ ಸಹ ಏನೂ ಆಗಲ್ಲ, ತುಂಬ ಹತ್ತಿ ಹಂಗೆ ಇರುತ್ತೆ. ಆದರೆ ಒಬ್ಬಟ್ಟು ಜೊತೆ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಂತೆ ಆಹಾ ಏನು ಸೂಪರಾಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.